ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ಒಂದು ಹನಿ ಎಣ್ಣೆ ಬಳಸಲಾರ್ದಂಗೆ ಉಪ್ಪಿನಕಾಯಿ ಹಾಕಿ ತೋರಿಸ್ತೇನೆ. 0% ಆಯಿಲ್ ಇಲ್ಲವೇ ಇಲ್ಲ. ನೋಡಿರಿ, ಮಾವಿನಕಾಯಿ ಫ್ರೆಶ್ಶನು ಮಾವಿನಕಾಯಿ ತೊಗೋಬೇಕು. ಅತಿ ದೊಡ್ಡವಲ್ಲ, ಅತಿ ಚಿಕ್ಕವಲ್ಲ, ಮೀಡಿಯಮ್ ತೊಗೋಬೇಕು. ಹುಳಿ ಇರಬೇಕು ಮಾವಿನಕಾಯಿ ಉಪ್ಪಿನಕಾಯಿ ಹಾಕೋಕ್ಕೆ. ನೋಡಿರಿ ಎಷ್ಟು ಚೆನ್ನಾಗದಾವು. ಸ್ವಚ್ಛಗೆ ತೊಳೆದು ಡ್ರೈ ಮಾಡಿ ಇಟ್ಕೊಂಡೀನಿ. ಅದಕ್ಕೆ ಬೇಕಾಗಂಥ ಮಸಾಲ ನೋಡಿರಿ: ಬಡೆ ಸೋಪು, ಲವಂಗ, ದಾಲ್ಚೀನಿ, ಉಪ್ಪು, ಬೆಲ್ಲ, ಅರಿಶಿನ, ಸಾಸಿವೆ, ಮೆಂತ್ಯ, ಖಾರ ಪುಡಿ ಇಷ್ಟೆಲ್ಲ ತೊಗೊಂಡೀನಿ. ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ಈ ವಿಧಾನದಾಗ ಉಪ್ಪಿನಕಾಯಿ ಹಾಕೋರಿ, ಒಂದು ವರ್ಷ ಮಟನೂ ಕೆಡೋದಲ್ಲ. ಉಪ್ಪಿನಕಾಯಿ ಭಾಳ ಅಂದ್ರೆ ಭಾಳ ಚೆನ್ನಾಗಿ ಆಗ್ತತಿ. ಉಪ್ಪಿನಕಾಯಿ ಇಲ್ಲದ ಊಟ ಇಲ್ಲ. ಫಸ್ಟ್ ತಟ್ಟಿಗೆ ಉಪ್ಪು ಉಪ್ಪಿನಕಾಯಿ ಬೇಕು. ಇವಾಗ ಸೀಸನ್ನು ಮಾವಿನಕಾಯಿ, ಉಪ್ಪಿನಕಾಯಿ ಮಾವಿನಕಾಯಿ ಸಿಕ್ಕರೆ ತಂದು ಈ ವಿಧಾನದಾಗ ಹಾಕೋರಿ, ಭಾಳ ಚೆನ್ನಾಗಿ ಆಕತಿ. ನೋಡಿರಿ, ಡ್ರೈ ಇರಬೇಕು. ಎಲ್ಲೂ ಒಂದು ಹನಿ ನೀರು ಹಚ್ಚಬಾರ್ದು. ಎಲ್ಲ ಉಪಯೋಗ ಮಾಡೋಂಥ ಪದಾರ್ಥಗಳೂ ಮತ್ತು ವಸ್ತುಗಳು ಡ್ರೈ ಇರಬೇಕು. ಈ ಥರ ಹೋಳುಗಳನ್ನು ಹೆಚ್ಚೇನೆ ನೋಡ್ರಿ. ನಾನು ಈ ಥರ ಹೆಚ್ಚಿದ್ರೆ ಉಪ್ಪಿನಕಾಯಿ ಪರ್ಫೆಕ್ಟ್ ಹೋಳುಗಳು ಈ ಥರ ಚೌಕ್ ಹೆಚ್ಚಬೇಕು. ಇವನ್ನೆಲ್ಲ ತೊಗೊಂಬಂದೇನೆ ಇಲ್ಲಿ. ಯಾಕಂದ್ರೆ ಫ್ಯಾನಿನ ಗಾಳಿಗೆ ಇವನ್ನ ಒಂದು 15-20 ನಿಮಿಷ ಆರಿಸ್ಬೇಕು. ಇವನ್ನ ಒಂದು ಟಿಪಾಯಿ ಇಟ್ಟು ಫ್ಯಾನ್ ಹಚ್ಚಿ ನಾನು ಕಾಟನ್ ಬಟ್ಟೆ ಮೇಲೆ ಆರಾಕೇನಿ. ಒಂದು 20 ನಿಮಿಷ ಆರಾಕಿ ಬಿಡ್ಬೇಕು. ಇವನ್ನ ಡ್ರೈ ಆಗಬೇಕು. ಒಂದು ಸ್ವಲ್ಪ ಇವು ನೀರಿನ ಅಂಶ, ತೇವಾಂಶ ಹೋಗಬೇಕು. ಸ್ವಲ್ಪ ಹೆಚ್ಚಿಗೆ ಆರಾಕಿದ್ರೂ ಅಡ್ಡಿ ಇಲ್ಲ, ಅರ್ಧ ಗಂಟೆ ಹಾಕಿದ್ರೂ ಅಡ್ಡಿ ಇಲ್ಲ. ನಾನು ಒಂದು 20 ನಿಮಿಷ ಕಂಪಲ್ಸರಿ ಹಾಕಲೇಬೇಕು. ಈಗ ಮಸಾಲ ರೆಡಿ ಮಾಡ್ಕೊಳೋಣ ಬರ್ರಿ. ಏನೇನು ಬೇಕು, ಹೆಂಗೆ ಮಾಡ್ಕೋಬೇಕು ಅನ್ನೋದು. ಇಲ್ಲಿ ಒಂದು 20 ಮಾವಿನಕಾಯಿ ಉಪ್ಪಿನಕಾಯಿ ಹಾಕಿ ತೋರ್ಸಕತ್ತಾನೆ ನಿಮ್ಗೆ. ಒಂದು 4 ಟೇಬಲ್ ಸ್ಪೂನ್ ಸಾಸಿವೆ, 4 ಟೇಬಲ್ ಸ್ಪೂನು ಸಾಸಿವೆ. ಹೆಚ್ಚಾಗಿ ದಪ್ಪನ ಸಾಸಿವೆ ತೊಗೋಬೇಡ್ರಿ. ಇವು ಜವಾರಿ ಸಾಸಿವೆ ತೊಗೋರಿ. ಇದೇ ಒಳ್ಳೆಯದು, ಚೆನ್ನಾಗಿ ಆಕತಿ. ಆನಂತರ ಸಾಸಿವೆ ಬೇಳೆ ಸಿಗ್ತಾವೆ, ಅದನ್ನು ತೊಗೊಂಡ್ರೂ ಪರವಾಗಿಲ್ಲ. ಜವಾರಿ ಸಾಸಿವೆ ತೊಗೋರಿ. ಇವೆಲ್ಲ ಕಲರ್ ಚೇಂಜ್ ಆಗಬೇಕು, ಚಟಪಟ ಅಂತ ಫುಲ್ಲು ಫ್ರೈ ಆಗಬೇಕು ಸಾಸಿವೆ. ನೋಡಿರಿ, ಇವು ಮರೂನ್ ಕಲರ್ ಇದ್ದಿದ್ದು ಬ್ಲ್ಯಾಕ್ ಕಲರ್ ಬರ್ತಾವೆ. ಆ ಥರ ಅವೆಲ್ಲ ಫ್ರೈ ಆಗಬೇಕು. ಹಿಂಗೆ ಚಟಪಟ ಅಂತ ಸಣ್ಣ ಉರಿ ಇಟ್ಟು ಫ್ರೈ ಮಾಡಬೇಕು. ದಪ್ಪನ ತಳದಿರಬೇಕು. ಇದು ಕಡಾಯಿ ಒಂದು ಪ್ಲೇಟಿಗೆ ತಕ್ಕೊಳ್ಳೋಣ. ಈಗ ಮೆಂತ್ಯ 4 ಟೇಬಲ್ ಸ್ಪೂನು ಸಾಸಿವೆ ತೊಗೋಬೇಕು. 20 ಮಾವಿನಕಾಯಿಗೆ ನಾ ಹೇಳೋದು. 2 ಟೇಬಲ್ ಸ್ಪೂನು ಮೆಂತ್ಯನೂ ಚೆಂದಾಗಿ ಅಳ್ಳಬೇಕು, ಕಲರ್ ಚೇಂಜ್ ಆಗಬೇಕು. ಆ ಥರ ಹುರಿಬೇಕು. ಮೆಂತ್ಯ ಸ್ವಲ್ಪ ಜಾಸ್ತಿ ಇದ್ದರೂ ಪರವಾಗಿಲ್ಲ, ಏನಾಗಲ್ಲ. ಅದೇ ಸಾಸಿವೆ ಹಾಕಿದ ಪ್ಲೇಟಿಗೆ ತೆಗೆದಿಟ್ಕೊಂಡೆ. ಇವಾಗ ನೋಡಿರಿ, ಸಾಸಿವೆ ಮೆಂತ್ಯ ಆಯಿತು. ಚಕ್ಕಿ ಒಂದು 1/4 ಇಂಚು, 3 ಲವಂಗ ಸಾಕು. 1 ಟೇಬಲ್ ಸ್ಪೂನು ಸೋಂಪು ಕಾಳು. ಇದ್ರಾಗ ಯಾವುದನ್ನು ಸ್ಕಿಪ್ ಮಾಡಬೇಡ್ರಿ. ನಾವು ರೆಡಿ ಉಪ್ಪಿನಕಾಯಿ ತಂದು ಏನು ಟೇಸ್ಟ್ ಐತಿ ಅಂತ ಅಂತಿರ್ತೇವೆ ನೋಡಿರಿ, ಅದೇ ಥರ ರುಚಿ ಬರ್ತೈತಿ. ಇದನ್ನು ಚೆಂದ ಫ್ರೈ ಮಾಡ್ಕೋಬೇಕು. ಈಗ ಮಾವಿನಕಾಯಿ ಸೀಸನ್ ಇರೋದ್ರಿಂದ ವರ್ಷ ಇಡೀ ಇಟ್ಕೊಂಡಂಥ ಉಪ್ಪಿನಕಾಯಿನ ಒಳ್ಳೆ ಮಾವಿನಕಾಯಿ ತಂದು ಹಾಕ್ರಿ. ಎಲ್ಲನೂ ಹುರಿದಿದ್ದಾಯಿತು. ಸ್ವಲ್ಪ ಆರ್ಲದು. ಆರೋವರೆಗೆ ಇಲ್ಲೇ ಬೆಲ್ಲ. ಈಗ ಇಡ್ಲಿ ತಿಂತೇವಲ್ಲ, ಸಾಂಬಾರು ಹಾಕ್ಕೊಳೋ ಬಟ್ಲು ಇರ್ತೈತಲ್ಲ, ಸಾಂಬಾರು ಬಟ್ಲಲ್ಲೇ 1 ಬಟ್ಲ ಬೆಲ್ಲ. ನಿಮ್ಗೆ ಇನ್ನೂ ಸ್ವೀಟ್ ಬೇಕು ಉಪ್ಪಿನಕಾಯಿ ಅಂದ್ರೆ ಜಾಸ್ತಿ ಹಾಕೋರಿ. ಸ್ವೀಟ್ ಕಡಿಮೆ ಬೇಕಂದ್ರೆ 1 ಬಟ್ಲ ಹಾಕೋರಿ. ಇದಕ್ಕೆ ಎಷ್ಟು ನೀರು ಹಾಕಿ ಸಣ್ಣ ಉರಿ ಇಟ್ಟು ಬೆಲ್ಲ ಕರಗಿಸ್ಬೇಕು. ಬೆಲ್ಲ ಕರಗಿಸಿ ಇದು ಪಾಕ ಬರೋದೇನು ಬೇಡ, ಚೆಂದ ಕುದಿಬೇಕಿದು. ಬೆಲ್ಲ ಪೂರ್ತಿ ಕರಗಿ ಚೆಂದ ಕುದಿ ಹತ್ತಬೇಕು. ಆವಾಗ
ಗ್ಯಾಸ್ ಫ್ಲೇಮ್ ಆಫ್ ಮಾಡಿ ಆರಾಕಿಡಬೇಕು. ನೋಡಿರಿ, ಎಲ್ಲೂ ಒಂದು ಹನಿ ಎಣ್ಣೆನೂ ಇದಕ್ಕೆ ತಾಕ್ಸಿಲ್ಲ. ಎಣ್ಣೆ ಇಲ್ಲದಂಥ ಸೂಪರ್ ಟೇಸ್ಟಿಯಾದಂಥ ಮಾವಿನಕಾಯಿ ಉಪ್ಪಿನಕಾಯಿ ಇದು. ಬೆಲ್ಲ ಕರಗಲಿ. ಬೆಲ್ಲ ಕರಗಿ ಚಲೋ ಹೊತ್ನಾಗ ಕುದಿ ಹತ್ತಬೇಕಿದು. ಕಲರ್ ಚೇಂಜ್ ಆಗಬೇಕು. ಆವಾಗ ಆಫ್ ಮಾಡಿಬಿಡೋಣ. ನೋಡಿರಿ, ಚಂದ ಕುದ್ದತಿಗ ಸಾಕಿನ ಗ್ಯಾಸ್ ಫ್ಲೇಮ್ ಆಫ್ ಮಾಡಿಬಿಡೋಣ. ಇದೆಲ್ಲ ಮಾಡ್ಕೊಳೋರಾಗ ಒಂದು 20 ನಿಮಿಷ ಅಂತೂ ಆಗೈತಿ. ಇವಾಗ ಆರಾಕಿದ್ವಲ್ಲ ಮಾವಿನ ಹೋಳು, ಅವನ್ನ ತರೋಣಂತ. ಅದಕ್ಕೂ ಮುಂಚೆ ಈ ಸಾಸಿವೆ ಮೆಂತೆ ಏನು ಹುರಿದಿಟ್ಟಿದ್ವಿ ಇದನ್ನು ಪುಡಿ ಮಾಡ್ಕೊಳೋಣ. ಅತಿ ಗಂಧದಂಗೆ ಏನು ಬೇಡ, ಚಿರೋಟಿ ರವೆ ಇರ್ತೈತಲ್ಲ ಅಷ್ಟಾದರೂ ಸಾಕು. ನೋಡಿರಿ, ಈ ಥರ ಪೌಡ್ರ್ ಮಾಡಿ ಸೈಡಿಗೆ ಇಟ್ಕೊಂಡೇವಿ. ಇವಾಗ ಆರಾಕಿದಂಥ ಮಾವಿನಕಾಯಿ ಎಲ್ಲ ತೊಗೊಂಬಂದೆ. ನೋಡಿರಿ, ಹೋಳುಗಳು, ಮಾವಿನಕಾಯಿ ಹೋಳುಗಳನ್ನು ಇಲ್ಲಿ ತಂದೇನಿ. ಇದನ್ನು ಈ ಬೆಲ್ಲ ಏನು ಕರಗಿಸಿದ್ವಲ್ಲ ಬಾಳ್ಗಿಯೊಳಗೆ ಹಾಕಿಬಿಡೋಣ. ಎಲ್ಲ ಮಾವಿನಕಾಯಿ ಹೋಳುಗಳನ್ನು ಅದ್ರಾಗ ಹಾಕೋಣ. ಇದಕ್ಕೆ ಉಳಿದ ಪದಾರ್ಥಗಳನ್ನು ಹಾಕೋಣ. ಸಾಂಬಾರು ಬಟ್ಲೆ ಒಂದು ಮುಟ್ಗಿಲೆ 2-3 ಮುಟ್ಗಿನ ಉಪ್ಪು ಹಾಕ್ರಿ. ಹಳಕ್ಕೆ ಉಪ್ಪು ಉಪಯೋಗ ಮಾಡ್ತಾನೆ ನಾನು ಇಲ್ಲಿ ಉಪ್ಪಿನಕಾಯಿಗೆ. ಖಾರ ನಿಮಗೆ ಎಷ್ಟು ಬೇಕೋ ಅಷ್ಟು, ಮೀಡಿಯಮ್ ಬೇಕೋ ಜಾಸ್ತಿ ಬೇಕೋ ಕಡಿಮೆ ಬೇಕೋ ನೋಡ್ಕೊಂಡು ಹಾಕ್ರಿ ಖಾರನ. 1 ಟೇಬಲ್ ಸ್ಪೂನ್ ಅರಿಶಿಣ ಪುಡಿ. ಆನಂತರ ಪೌಡ್ರ್ ಮಾಡಿಟ್ಕೊಂಡೇವಲ್ಲ ಈ ಮಸಾಲ, ಅದನ್ನು ಹಾಕೋಣ. ಸಾಸಿವೆ, ಮೆಂತೆ, ಸೋಂಪು ಕಾಳು, ಆಮೇಲೆ ಚಕ್ಕಿ, ಲವಂಗ ಇದನ್ನು ಹಾಕಲೇಬೇಕು. ಹಾಕಿ ಈ ರೀತಿ ಮಾಡಿ ಉಪ್ಪಿನಕಾಯಿ ತಿಂದು ಕಮೆಂಟ್ ಹಾಕ್ರಿ ನೀವು ಹೆಂಗಾಗೈತಂತ. ಇದನ್ನೆಲ್ಲ ಚೆಂದ ಮಿಕ್ಸ್ ಮಾಡಿಬಿಟ್ರೆ ಆಯಿತು. ಮಿಕ್ಸ್ ಮಾಡಿ ಗಾಜಿನ ಬಾಟ್ಲಿ ಒಳಗೆ ತುಂಬಿಟ್ರೆ ಉಪ್ಪಿನಕಾಯಿ ರೆಡಿ. ಯಾರೆಲ್ಲ ವಿಡಿಯೋ ನೋಡ್ತೀರಿ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ಅಂತ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೋತೀನಿ. ನೋಡಿರಿ, ಗಾಜಿನ ಬಾಟ್ಲಿ ಅಥವಾ ಪಿಂಗಾಣಿ ಬಾಟ್ಲಿ ಎರಡರಾಗನ ಹಾಕಬೇಕು, ಪ್ಲಾಸ್ಟಿಕ್ನಾಗ ಹಾಕಬೇಡ್ರಿ. ಗಾಜಿನ ಬಾಟ್ಲಿ ತೊಗೊಂಡೇನಿ. ನೋಡಿರಿ, ಇದ್ರಾಗ ಹಾಕಿಡ್ತೇನೆ. ಈಗ ಏನು ಸೂಪರಾಗಿ ಬಂದೈತೆ ನೋಡಿರಿ, ನೀವು ಟ್ರೈ ಮಾಡಿರಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತಾನೆ. ಮತ್ತೊಂದು ಮುಂದಿನ ರೆಸಿಪಿಯೊಳಗೆ ಸಿಗ್ತಾನೆ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ತೆ.